ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 5,000ದಿಂದ 5 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ ಈ ಅಪ್ಲಿಕೇಶನಲ್ಲಿ. ಸ್ಟೂಡೆಂಟ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲ್ರಿಡ್ ಆಗಿರ್ಬೋದು, ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಈ ಅಪ್ಲಿಕೇಶನ್ನು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನಾನು ಈ ಅಪ್ಲಿಕೇಶನ್ನ ಆಗಲೇ 3 ಇಯರ್ಸ್ 4 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಯಾವುದೇ ಥರ ತೊಂದರೆ ಆಗಿಲ್ಲ ಈ ಅಪ್ಲಿಕೇಶನಲ್ಲಿ. ನಾನು ಪ್ರೂಫ್ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಪೇಮೆಂಟ್ ಪ್ರೂಫ್ ಎಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿ ನನ್ನ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬಹುದು. ನನ್ನ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ, ಅದನ್ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಾನು. ಸೊ ಇಲ್ಲಿ ನೋಡ್ಕೋಬಹುದು, ನನಗೆ ಇವಾಗ OTP ಅನ್ನೋದು ಬಂದಿದೆ. ಫ್ರೆಂಡ್ಸ್, ಮೈನ್ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸು ನಿಮಗೆ ಈ ಥರ ಕಾಣಿಸುತ್ತೆ. ನಿಮ್ಮ ಅಕೌಂಟಲ್ಲಿ ಏನಾದರೂ ಲಿಮಿಟ್ ಕೊಟ್ಟವ್ರೆ ಅಂತಂದರೆ ಇಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಆರಾಮಾಗಿ ಪೇ ಅನ್ನೋದು ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಕೋಬೋದು, ನನಗೆ ಬಾರೋ ಲಿಮಿಟ್ ನಾನು ತೋರಿಸ್ಕೊಡ್ತೀನಿ. ನನಗೆ ಇವಾಗ ಸದ್ಯಕ್ಕೆ 0 ಅನ್ನೋದು ಆಗಿಬಿಟ್ಟಿದೆ. ಆ್ಯಕ್ಟಿವ್ ಬಾರೋಸ್ ಎಲ್ಲ 0 ಆಗಿಬಿಟ್ಟಿದೆ. ಇಲ್ಲಿ ನೋಡ್ಕೋಬೋದು, ಪಾಸ್ಟ್ ಪೇಮೆಂಟ್ಸು, ರೀಪೇಮೆಂಟ್ ಸ್ಕೆಡ್ಯೂಲು ಅಂತ ಇದೆ, ನೋಡ್ಕೋಬೋದು. ಕ್ಲೋಸ್ಡ್ ಬಾರೋಯಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದರಲ್ಲಿ ನೋಡ್ಕೋಬೋದು ನಾನು ಎಷ್ಟು ಕ್ಲೋಸ್ ಮಾಡಿದ್ದೀನಿ ಅಂತಂತ ಹೇಳ್ಬಿಟ್ಟು. ಪಾಸ್ಟ್ ರೀಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೋಡ್ಕೋಬೋದು. ನಾನು ಸುಮಾರು ಲಕ್ಷಗಳ ಗಟ್ಟಲೆ ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನೋದು ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, 2020ರಿಂದ ನಾನು ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದು ತಗೊಂತಿದ್ದೀನಿ. ಆಗಲೇ ಒಂದು 4 ವರ್ಷ ಆಯಿತು ಅನ್ಸುತ್ತೆ. 4 ವರ್ಷದಿಂದ ನಾನು ತುಂಬ ಯೂಸ್ ಅನ್ನೋದು ಮಾಡ್ತಿದ್ದೀನಿ. ಈಗಲೂ ಯೂಸ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬೋದು. ನಾನು ಮೊನ್ನೆ ತಿಂಗಳಲ್ಲೆಲ್ಲ ಪೇ ಮಾಡಿದ್ದೀನಿ. ಮಾರ್ಚ್ 5ನೇ ತಾರೀಕೆಲ್ಲ ಪೇ ಮಾಡಿದ್ದೀನಿ. ಇಲ್ಲಿ ನೋಡ್ಕೋಬೋದು, ಫೆಬ್ರವರಿ, ಜನವರಿ ಈ ಥರ ಎಲ್ಲ ನಂದು ಸ್ಕೆಡ್ಯೂಲ್ ಇರುತ್ತೆ. ಆ ಸ್ಕೆಡ್ಯೂಲಲ್ಲಿ ನಾನು ರೀಪೇಮೆಂಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, 26,000 27,000 ಎಲ್ಲ ರೀಪೇಮೆಂಟ್ ಮಾಡಿರೋದಿದೆ. ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ 38,000. ನನಗೆ ಈ ಅಪ್ಲಿಕೇಶನ್ ಅಲ್ಲಿ 60,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ರು. ಸೊ ಈಗ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾನು ರೀಪೇಮೆಂಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ 0 ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು, ಪರ್ಚೇಸ್ ಪವರು ಇದು ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ನಮ್ಮ ಸಿವಿಲ್ ಅನ್ನೋದು ಇನ್ಕ್ರೀಸ್ ಆಗಬೇಕಾಗುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಈ ಅಪ್ಲಿಕೇಶನ್ ಅಲ್ಲಿ 5,000ದಿಂದ ನಿಮಗೆ 1 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡ್ಬೋದು. ಇದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಮೈನ್ ಇಂಟರ್ಫೇಸು ನಾನು ಈ ತರ ಕಾಣಿಸುತ್ತೆ ಅಂತ ಹೇಳಿದೆ. ಇಲ್ಲಿ ಲಿಮಿಟ್ ಅನ್ನೋದು ತೋರಿಸುತ್ತೆ. ಸೊ ನಿಮಗೆ 5 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಾರೆ. ಒಂದ್ಸಲ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಕೋಬಹುದು, ನಿಮಗೆ ಅಪ್ಲಿಕೇಶನ್ ನಿಮಗೆ ಈ ತರ ಕಾಣಿಸುತ್ತೆ. ಆಕ್ಟಿವೇಟ್ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ರಿವರ್ಸ್ ಲಿಂಕ್ ಬ್ಯಾಂಕ್ ಅಕೌಂಟ್ಸ್ ಅಂತಂದ್ರೆ ಇಲ್ಲಿ ನೀವು ಲಿಂಕ್ ಅನ್ನೋದು ಮಾಡ್ಕೋಬಹುದು, ಬ್ಯಾಂಕ್ ಅಕೌಂಟ್ಸು. ಇಲ್ಲಿ ಆಫರ್ಸ್ ಏನಾದರೂ ಇದ್ರೆ ನಿಮಗೆ ಕಾಣಿಸುತ್ತೆ, ಅದರ ಮುಖಾಂತರ ನೋಡ್ಕೋಬಹುದು. ಇಲ್ಲಿ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಅಲ್ಲಿ. ಈ ಅಪ್ಲಿಕೇಶನ್ ಅಲ್ಲಿ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ 5 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನ್ ಅಲ್ಲಿ ನೀವೇನಾದರೂ 2,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು 18% ಇರುತ್ತೆ. ಪ್ರೊಸೆಸಿಂಗ್ ಫೀಸು 60 ರೂಪಾಯಿ ಅನ್ನೋದು ಇರುತ್ತೆ. ಬೇರೆ ಅಪ್ಲಿಕೇಶನ್ಸ್ ತರ ಅಲ್ಲ, ಈ ಅಪ್ಲಿಕೇಶನ್ ಅಲ್ಲಿ 2,000ಕ್ಕೆ 2,000 ಡಿಸ್ಬರ್ಸಲ್ ಆಗುತ್ತೆ. ನೀವು ಕಟ್ಟಬೇಕಾಗಿರೋದು 2,060 ರೂಪಾಯಿ ಒಂದು ತಿಂಗಳಿಗಾದ್ರೆ. ಅದೇ 12 ತಿಂಗಳಿಗೆ ಏನಾದರೂ ನೀವು ತಗೊಂತಿದ್ದೀರಾ ಅನ್ನೋದಾದ್ರೆ ಸೊ ಇಲ್ಲಿ ನೋಡ್ಕೋಬಹುದು, 2,241 ರೂಪಾಯಿ ಇಂಟ್ರೆಸ್ಟ್ ರೇಟ್ ಮಾತ್ರ ಪೇ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ತಿಂಗಳಲ್ಲಿ ಮಾಡ್ತಿದ್ದೀವಿ ಅಂತಂದ್ರೆ ಇಂಟ್ರೆಸ್ಟ್ ಏನು ಕಟ್ಟೋ ಕೆಲಸ ಇರೋದಿಲ್ಲ, ಬರೀ ಪ್ರೊಸೆಸಿಂಗ್ ಫೀಸು GST ಅನ್ನೋದು ಮಾತ್ರ ಕಟ್ಕೋಬೇಕಾಗುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಆರಾಮಾಗಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಸ್ಲೈಸ್ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.